ಬಂದಿದ್ದೆ. ಈ ಘೋರಹಾರದಲ್ಲಿ ನಿರ್ಮಾರ್ಗರಾದ ರಾಕ್ಷಸರ ಬಾಯವನ್ನು ಬರಿ ವಿಧದಿಂದ ಎಷ್ಟು ಹೇಳಬೇಕಾದ ಹೋಗಿದ್ದಿಗೆ ತಿಳಿಯಲಿಲ್ಲ. ಏನು ನಡೆಯುವುದು ಫಲಿಸವೇ ಬಲ್ಲ. ಈ ಮೂರದ ರೂಪದ ಮಾತ್ರವು ಇನ್ನೂ ನಿಮಗೆ ತಿಳಿಯದು. ಎಂತ ಹುಚ್ಚು ಹಚ್ಚೆಗಳನ್ನು ಸಹಾಯಪಡ ಸತಿ ಇಡಿಯನ್ನು ಮಾತಿನ ಪ್ರೀತಿ ಇಡಿಯನ್ನು ಮಾತಿನ ಪ್ರೀತಿಯ ಇಲ್ಲವೇ ಮುಂದೆ ಬಂದು ಉದಯವನ್ನು ಕೇಳಲಾಗ್ತದೆ. ಪ್ರಾಣೇಶ್ವರ, ನೀನು ಏನು ಹೇಳಿದರೂ ನಿನ್ನ ಮಾತನ್ನು ನಾನು ಕೇಳುವುದಿಲ್ಲ. ಅದ್ಯಾತಕ್ಕೆ ಸುಂದರ? ನೀನು ಆ ಮೃಗವನ್ನು ತಂದುಕೊಟ್ಟರೆ ನಾನು ಜೀವದಿಂದ ಇರುವೆನು, ಇಲ್ಲವಾದರೆ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಹಳ್ಳಿಯ ಕಾಂತ ಉಣವಂತ. ತಮ್ಮ ಅಣ್ಣ ಶ್ರೀರಾಮಚಂದ್ರ ಇಂದಿನ ಈ ಸೀತೆಯ ಬಹುಯತ್ತರನ್ನು ಕಾದುಕೊಂಡಿರಬೇಕು. ಇಲ್ಲಿ ರಾಜ್ಯದ ಮೋಸ ಮಾಡಲು ಬಂದರೆ ಆ ಮೋಸಕ್ಕೆ ಸೆಲಗದೆ ಸೀತೆಯನ್ನು ಕಾಪಾಡಬೇಕು. ಅಮ್ಮ ಆಗ್ರಜ ತಮ್ಮ ಇದೇ ಹೇಳುವ ನಿಯಮ. ಇನ್ನು ವಿಶ್ವದಿಂದ ಹಾಗೆ ಅಣ್ಣ ಶೀಘ್ರದಿಂದ ಹೋಗಿ ಮುರುಗಮ್ಮನ ಹಿಡಿದು ತರುವ ತಮ್ಮ ಈ ಕ್ಷಣ ಈ ಮೃಗವು ನನ್ನ ಕೈಗೆ ಸಿಗವಂತೆ ಹಿಡಿಯಲಿಕ್ಕೆ ಹೋದರೆ ಸಿಗದಂತೆ ಹಿಂದಕ್ಕೆ ಹಾರಿ ಹೋಗುವುದು. ಪುನಃ ಸಿಕ್ಕ ಹಾಗೆ ಸಮೀಪಕ್ಕೆ ಬರುತ್ತದೆ ಮತ್ತು ದೂರವಾಗಿ ಹೋಗ್ತದೆ. ಹೌದೇನು ದೇವ? ನಾನು ಪರಮಸಾರಿಯನ್ನು ಬಿಟ್ಟು ಬಹು ದೂರವಾಗಿ ಬಂದಿರುವನು. ಜಾರಿನ ಬಿಸಿಲಿನ ತಾಪಕ್ಕೆ ಬಾಯಾಡಿ ಸಾಗುಕೊಂಡಿರುವನು. ಸಾರಥಿ ಭೂಪತಿ ಭೇದಿಸಿ ಇದೇ ಸುಂದರವಾದ ಕ್ಷಣವನ್ನು ಹೇಗಾದರೂ ನಾನು ಸಿಗಿ ಕೊಡಬಲ್ಲ. ಆದರೆ ಈ ಚಿಂತೆಗೆ ಮಾತ್ರ ಜೀವ ಇಲ್ಲದಂತಾಗಬಲ್ಲ. ಆಗಲ್ಲ. ಮುಂಚೆ ಹೋದ ಕಾರ್ಯಕ್ಕೆ ಚಿಂತಿಸಿದರೆ ಬಂದ ಫಲವೇನಿದೆ? ಸೀತೆಯನ್ನು ಹೇಗಾದರೂ ಮಾಡಿ ಸಮಾಧಾನ ಮಾಡಬಹುದು. ಬದಲಿಯಲ್ಲಿ ಸಾರಥಿ ಈ ಮುರುಗಾವತಿಯನ್ನು ಮಾಡಿದ್ರೆ ಈಗಲೇ ಮರೆಯುತ್ತಿದೆ. ನೋಡಲೇ ಸಾರಥಿ ಈ ತೀರದ ಮನಸ್ಸಿನ ಕ್ರಮ ಕೈಗೊಳ್ಳಿ. ಆ ಸೀತಾ ಲಕ್ಷ್ಮಣ ಅಪ್ಪ ಮೈದುನ ಇಲ್ಲಿಗೆ ದೂರವಾಗಿ ಹಾಯ್ ಸೀತಾ ಹಾಯ್ ಲಕ್ಷ್ಮಣ ಎಂಬುವ ಧ್ವನಿಯು ಕೇಳಿ ಬರುತ್ತಿರುವುದಲ್ಲ. ಹೇಳುವನೇ ಕೇಳು. ಮತ್ತೆ ಮೈದೂನ
ಆ ಧ್ವನಿಯು ನಿಮ್ಮಣ್ಣನಾದ ಶ್ರೀರಾಮಚಂದ್ರನ ಧ್ವನಿಯಂತೆ ತೋರುತ್ತಿರುವುದು. ನಿಮ್ಮಣ್ಣನಿಗೆ ಎಂತ ಆಪತ್ತು ಬಂದಿರುವುದೂ ಇಲ್ಲ. ಈಗಲೇ ಹೋಗಿ ನಿಮ್ಮಣ್ಣನನ್ನು ಕರೆದುಕೊಂಡು ಬಾ ಮೈದುನಾಶಿಕಾಮಣಿ ದೇವಣಿ. ಮರುಕುಲ ವರ್ಧನೆಗಳಾದ ಸೀತೆ ಸುಮಂಗಲಭವ ಸರಿತೆಯ ಜನಕರಾಯನ ಸುದ್ದಿ. ಮೈದುನ ಅಮ್ಮ ಜನನೇ ಮೈದುನ, ಈ ಜಗತ್ತಿಯಾಳ 66 ಕೋಟಿ ರಾಜ್ಯದ ರಗಳೆಲ್ಲ ಗಂಟಲ ಕಾಣದಂತ ಹಣಿಕೆ ಬಂದ ಮರೆಯುವ ಜಗದೇದ ವೀರನಾದ ರಘುಬಲ ವಂದನನಿಗೆ ಅಮ್ಮ ಜನನೇ, ಇದಕ್ಕೆ ಚಿಂತೆಯನ್ನ ಮಾಡಬೇಡ ರಾಘವನ ಕಾಂತ್ಯ. ನಮ್ಮ ಹಂತನಾದ ಶ್ರೀರಾಮಚಂದ್ರನ ಚಿಂತೆ. ಮೈದುನ ಅಮ್ಮ ಜನನೇ, ಹೇಳಿದ್ದೀನಿ ಕೇಳು. ಚೆನ್ನಾಗಿದೆಯಲ್ಲ ಮಾತೆ. ಶಾಂತ ತಾರಗೆ ಕಾಂತಾರಾಧನೋ. ಮೈದುನ ಅಮ್ಮ ಜನನೇ, ಚೆನ್ನಾಗಿ ಕೇಳು. ಚೆನ್ನಾಗಿದೆಯಲ್ಲ ಮಾತೆ. ಶಾಂತ ತಾರಗೆ ಕಾಂತಾರಾಧನೋ ಎಂಥ ಕೇಳು ಬಂದಿದ್ದೇನೋ. ಮೈದುನ ಅಮ್ಮ ಅಮ್ಮ ಮಾತೆ, ಚೆನ್ನಾಗಿ ಕೇಳು. ಚೆನ್ನಾಗಿದೆಯಲ್ಲ ಮಾತೆ. ಮಂತಾಣದಲ್ಲಿ ಹೋಗಿ ನೀನು ಚಿಂತೆಯನ್ನು ಪರಿಹರಿಸು. ಮೈದೂರ ಅಪ್ಪ ಮೈದುನ, ಅಮ್ಮ ಮಾತೆ, ಆ ಮೃಗವು ಮಾಯ ಮೃಗವಾಗಿರಬಹುದೆಂದು ನಿಮ್ಮಣ್ಣನು ಎಷ್ಟು ಹೇಳಿದರೂ ನಿಮ್ಮಣ್ಣನ ಮಹತನ್ನು ಕೇಳದೆ ಆ ಮೃಗವನ್ನು ತರಲು ತಿಳಿಸಿದೆನು. ನಿಮ್ಮಣ್ಣನಿಗೆ ಎಂಥ ಆಪತ್ತು ಬಂದಿರುವುದೋ ಏನು. ಈಗಲೇ ಹೋಗಿ ನಿಮ್ಮಣ್ಣನನ್ನು ಕರೆದುಕೊಂಡು ಬಾ ಮೈದುನಾಶಿಕಾಮಣಿ ಭೀಮನಿ. ಓ ಮಾತೆ, ಸಾವಿತ್ರಿ ಸರಿಸಮಾನ್ಯರಾದ ಸೀತೆ. ಮೈದುನ ಅಮ್ಮ ಜನನೇ, ಮೈದುನ ನಮ್ಮ ಹಾಸಿನಗನಾದ ಶ್ರೀರಾಮಚಂದ್ರನು ಮೃಗವನ್ನು ತರುವುದಕ್ಕೆ ಹೋಗುವ ಸಮಯದಲ್ಲಿ ಹೇಗೆ ಹೇಳಿರುವುದೇ ಹಣಂದರೆ ಅದೇನು ಮೈದುನ? ಇರಬೇಕು ಎಂದು ಹೇಳಿ ಹೋಗಿರುವನು. ಅಮ್ಮ ಮಾತೆ, ಮೈದುನ ಆತನ ಮಾತು ಮೀರಿ ನಡೆದರೆ ನಮಗೆ ಕೇಳು ಸಂಭವಿಸಬಹುದು. ಈ ವೇಳದಲ್ಲಿ ವ್ಯಸನವ ಬಿಟ್ಟು ಶಾಂತ ಚಿತ್ತದಿಂದ ಕಾಲವನ್ನ ಕಳೆಯಬೇಕಮ್ಮ ಜನನೇ. ಶ್ರೀರಾಮವನೇ ಏನೋ ಹೇಳಿದ ಎನ್ನಾಗಾನೋ ಮಾನವಾಗಿ ತೋರ್ಪುಗೈಯೋ ರಾಮನಾಥ ನಮ್ಮ ಧ್ವನಿಯು ಒಲಿಗೆಯಲ್ಲಿ ಕೂಗುಗೈಯೋ ಅಮ್ಮ ಜಾನಕಿ, ನೀನು ಏನು ಹೇಳಿದರೂ ಎಂದ ಮನಸ್ಸಿಗೆ ಸಮಾಧಾನವಾಗಲಾರದು. ಮೈದುನ, ಅಮ್ಮ ಜಾನಕಿ, ನಾವು ಅರಣ್ಯಕ್ಕೆ ಬರುವ ಕಾಲದಲ್ಲಿ ನನ್ನನ್ನು ಭರತನಿಗೆ ಕೊಡುವ ಸಂಕೇತವೇನಾದರೂ ಮಾಡಿರುವುದಾ ಯಾಕೆ? ಅಥವಾ ನೀನೇ ಅದನ್ನಾದರೂ ನನ್ನ ಮೇಲೆ ಆಸೆಯನ್ನು ಇಟ್ಟುಕೊಂಡಿರುವೆಯಾ ಹೇಗೆ? ಅಯ್ಯೋ ಮೈದುನ, ಬಿಟ್ಟು ಬಿಡು ನಿನ್ನ ದುರ್ಗುಣ. ಅಯ್ಯೋ ಶಿವ ಶಿವ, ಅಯ್ಯೋ ಶಿವ ಶಿವ, ನಿಷ್ಕರಣೆ ನಿರ್ಧಯಾನ್ವಿತನಾದ ಸೀತಾ ದೇವಿಯೋ ಎಲ್ಲೆಲ್ಲ ಹೀನರಾಗಿ ಮಾಡಿಕೊಂಡಿರುವಲ್ಲ. ಅಯ್ಯೋ ಅಗದಗದ ಜಾನಕಿಯ ಮನಸ್ಸಿನಲ್ಲಿ ಕಳವಳ ಪಟ್ಟ ಮೇಲೆ ನಾನು ಎತ್ತಿರುವುದು ಲೇಸಲ್ಲ. ಅಯ್ಯೋ ಯಥಾಸಾರ
ಮಾತೆಯಿಂದ ಮಾಂಸದವನಿಗೆ ಆಗುವಂತೆ ಮಾತುಗಳನ್ನ ಹೊಡೆದಳು. ಅಯ್ಯೋ ಶ್ರೀರಾಮಚಂದ್ರ, ಅಯ್ಯೋ ಶ್ರೀರಾಮಚಂದ್ರ, ಮುಂದಕ್ಕೆ ಇಂದು ಬಾವಿ ಹಂತ ಹಾಗೆ ಈ ದಿನ ಮೇಲಿನ ಮಾತು ತಾನಾಗೆ ನೀರು ಬೇಕಾಗಿ ಬಂದಿದ್ದಲ್ಲ. ಅಯ್ಯೋ ಹಾಗಲಿ ನಮ್ಮ ಪ್ರಾರಾಬ್ರದಲ್ಲಿ ಇದ್ದಂತೆ ಆಗದೆ ದಾನ ಮಾಡುವುದೇನಿದೆ? ಬ್ರಹ್ಮನ ಮರೆತನದ ಲಿಖಿತವನ್ನು ಅನುಭವಿಸಲೇಬೇಕು. ಅಮ್ಮ ಜಾನಕಿ, ನಿನ್ನ ಆಜ್ಞೆಯ ಪ್ರಕಾರವಾಗಿ ಹೋಗಿ ಶ್ರೀರಾಮಚಂದ್ರನನ್ನ ಕಡಜೀವನದಿಂದ ಕರೆದುಕೊಂಡು ಬರ್ತೀನಿ. ಇಲ್ಲಿ ಕ್ರೂರ ರಾಜ್ಯದ ವಿಪುಲಾಳವು ಮೆಚ್ಚ ಮೀರಿದೆ. ನಿಮ್ಮ ಎನ್ನ ಪ್ರಯಾಣವೂ ಹೀನವಾಗಿದೆ. ಅಮ್ಮ ಜನನೇ, ಆದರೆ ಈ ಸಮಯದಲ್ಲಿ ಪರನ ಸಾಲಿಯಲ್ಲಿ ಸುತ್ತಮುತ್ತಲು ಮಂತ್ರ ತಂತ್ರಗಳನ್ನು ಬರೆದು ಈ ಸ್ಥಳದಲ್ಲಿ ಅಮ್ಮ ಜಾನಕಿ, ನೀನು ಇಲ್ಲಿಯೇ ಕುಳಿತುಕೋ. ಇವುಗಳನ್ನು ಚೆನ್ನಾಗಿ ನೆಚ್ಚಿತು. ಮಾತೆ, ಇಲ್ಲಿಗೆ ಸುರರಾಗಲಿ ನರರಾಗಲಿ ಹಸನವಾಗಲಿ ಬ್ರಹ್ಮಾದಿಗಳ ಬಂದದ ಅವರನ್ನು ಮಾತನಾಡಿಸಬೇಕು. ಈ ಮಂಡಲವನ್ನು ದಾಟಬೇಕು. ನಾನು ಹೇಳುವ ಮಾತು ಆ ರಾಮಲಿಂಗೇಶ್ವರನ ಸಾಕ್ಷ್ಯವಾಗಿ ನಿನ್ನ ಜ್ಞಾಪನದಲ್ಲಿರಲಿ. ಅಮ್ಮ ಜಾನಕಿ, ಅಪ್ಪಳಿಯನ್ನು ಬಡ ಮಾತ ಹೋದ ಹಾಕೃತಗಳನ್ನು ಕರೆತರವನ್ನು ಮಾತೆ ಜಾತಕದಿಂದ ಹೋಗಿ ಬಾ ಮೈದನಾಶಕಾಮಣಿ ಭೀಮಣಿ. ನಮ್ಮ ಹಾಗ್ಯಜನಾದ ಶ್ರೀರಾಮಚಂದ್ರನನ್ನ ಕಡಜೀವನದಿಂದ ಕರೆದುಕೊಂಡು ಬರುವುದಕ್ಕೆ ಉದ್ದಿಷ್ಟನಾಗಿ ವರ್ಗವನನ್ನ ಜೈವೇನವನ್ನು ಸಾರದೆ ಅದಾಗಿರದೆ ಮೈಕ